ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ನಮ್ಮ KMF ಕ್ಲಾಸಸ್ ಸರಣಿಗಳಲ್ಲಿ ಇದೊಂದು ಹೊಸ ವಿಡಿಯೋ ಆಗಿದೆ. ಈ ವಿಡಿಯೋ ಅಲ್ಲಿ ಸುಮಾರು ಜನ ನನಗೆ ಮೆಸೇಜ್ ಹಾಗೂ ಕಾಲ್ ಮಾಡಿ ಹೇಳ್ತಿದ್ದೀರಾ, ಸರ್ KMF ಶಿಮುಲ್ ಕ್ಲಾಸಸ್ಸು ಹಾಗೂ ಎಕ್ಸಾಮ್ ಇನ್ನ ಬರೀ 2 ತಿಂಗಳಲ್ಲಿದ್ದಾವೆ. ಸೊ ನಾವು ಯಾವ ಬುಕ್ಸ್ ಓದಬೇಕು, ನಮಗೆ ಸ್ವಲ್ಪ ಗೈಡ್ ಮಾಡಿ ಸರ್ ಅಂತ ತುಂಬಾ ಜನ ಕೇಳ್ತಿದ್ದೀರಿ. ಆನ್ ದಟ್ ಬೇಸಿಸ್ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ. ಈ ವಿಡಿಯೋಲಿ ನಾನು ಕಂಪ್ಲೀಟ್ ನಿಮಗೆ KMF ಶಿಮುಲ್ ಅಂತಾನೆ ಇಲ್ಲ, ಯಾವುದೇ ಒಂದು KMF ಎಕ್ಸಾಮ್ ಬರಲಿ ನಿಮಗೆ 6 ಸಬ್ಜೆಕ್ಟ್ಸ್ ಬರುತ್ತೆ. ಯಾವ್ದಾದ್ರು ಅಂತ ಹೇಳಿದ್ರೆ, ಒಂದು ಪೊಲಿಟಿ, ಎರಡನೇದು ಕೋಆಪರೇಟಿವ್ಸ್, ಮೂರನೇದು KMF, ನಾಲ್ಕನೇದು ಕನ್ನಡ, ಐದನೇದು ಇಂಗ್ಲಿಷ್ ಮತ್ತೆ GK. ಸೊ ಈ ಸಬ್ಜೆಕ್ಟ್ಸ್ಗೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡ್ಬೇಕು ಸರ್ ಅಂತ ತುಂಬಾ ಜನ ಕೇಳ್ತಿದ್ದೀರಿ. ಇದ್ರ ಬಗ್ಗೆ ನಾನು ತುಂಬಾ ಅನಲೈಸಿಸ್ ಮಾಡಿ ನನ್ನ ಟೀಮ್ಮೇಟ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಇದೊಂದು ಲೀಸ್ಟ್ ರೆಡಿ ಮಾಡಿದ್ದೀವಿ. ಈ ಲೀಸ್ಟು ಮತ್ತೆ ದಿಸ್ ಇಸ್ ದ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಗೈಡು. ಇದ್ರ ಜೊತೆಗೆ ನಮ್ಮ ಎಂಕರೇಜ್ ಇಂಡಿಯಾ KMF ಕ್ಲಾಸಸ್ನ ನೋಟ್ಸ್ನ ಕಂಪೇರ್ ಮಾಡಿಬಿಟ್ಟು ಈ ಕಂಪ್ಲೀಟ್ ವಿಡಿಯೋ ನಾನು ಮಾಡ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಲಕ್ಷ್ಮೀಕಾಂತ್, ನೀವು ಪೊಲಿಟಿಗೆ ಯಾವ ಬುಕ್ ಓದ್ಬೇಕಂತ ಹೇಳಿದ್ರೆ ಲಕ್ಷ್ಮೀಕಾಂತ್ ಅಂತ ಬುಕ್ ಇದೆ, ಆ ಬುಕ್ಕನ್ನು ಓದಿ. ಈ ಬುಕ್ಕು ಸುಮಾರು 800 ಪೇಜ್ಗಳಿದ್ದಾವೆ. ಸರ್ ಇಷ್ಟೊಂದು ಪೇಜ್ಗಳು ನಮ್ಗೆ ಓದಕ್ಕಾಗಲ್ಲ ಅಂತ ಹೇಳಿದ್ರೆ ಇದಕ್ಕೆ ಶಾರ್ಟ್ ಕಟ್ ಎಂಕರೇಜ್ ಇಂಡಿಯಾ ಪೊಲಿಟಿ ನೋಟ್ಸ್ ಇದಾವೆ, ಬರೀ 100 ಪೇಜಸ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ಕವರ್ ಎಂಟೈರ್ ಪೊಲಿಟಿ ಇನ್ ದಿಸ್ ನೋಟ್ಸ್. ಓಕೆ, ನೆಕ್ಸ್ಟ್ ಕೋಆಪರೇಟಿವ್ಸ್ಗೆ ಯಾವ ಬುಕ್ ಓದಬೇಕು. ಕೋಆಪರೇಟಿವ್ಸ್ಗೆ ನೋ ಡೌಟ್ ಅಬೌಟ್ ಇಟ್, ಎಂಕರೇಜ್ ಇಂಡಿಯಾದ ಒಂದು ನೋಟ್ಸ್ ಇದೆ, ಅದನ್ನ ನೀವು ಒಂದು 4-5 ಸತಿ ಓದಿದ್ರೆ 100% ನಿಮಗೆ ಕೋಆಪರೇಟಿವ್ಸ್ ಇಂದ ಬರುವ 50 ಮಾರ್ಕ್ಸ್ ಅನ್ನ ನೀವು 50 ಮಾರ್ಕ್ಸ್ ನೀವು ತೆಗೆದುಕೋಬಹುದು. ಸೊ ಈ ನೋಟ್ಸ್ ಎಷ್ಟೊಂದು ಪೇಜ್ಗಳಿದಾವೆ ಅಂದ್ರೆ ಬರೀ 80 ಪೇಜಸ್ ಅಲ್ಲಿ ಈ ಕಂಪ್ಲೀಟ್ ನೋಟ್ಸ್ ಇರುತ್ತೆ. ನೆಕ್ಸ್ಟ್ KMF ಅಂದ್ರೆ ಏನ್ ಸರ್, KMF ಅಂದ್ರೆ ಏನ್ ಓದ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 2 kinds ಆಫ್ ನಿಮಗೆ ಸ್ಟಡೀಸ್ ಬರುತ್ತೆ. ಒಂದೇನಂತ ಹೇಳಿದ್ರೆ ನಿಮಗೆ ಈ ಓವರ್ ಆಲ್ KMF ನ ಒಂದು ಸ್ಟ್ರಕ್ಚರ್ ಇರುತ್ತೆ. ಮೇಲೆ ನಿಮಗೆ ಒಂದು KMF ಫೆಡರೇಷನ್ ಬರುತ್ತೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಅದ್ರ ಕೆಳಗೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ಸ್, ಅದ್ರ ಕೆಳಗೆ ಸೊಸೈಟೀಸ್ ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಪ್ರತಿಯೊಂದು ವಿಲೇಜ್ ಅಲ್ಲೂ ಸೊಸೈಟೀಸ್ ಇರುತ್ತೆ. ಸೊ ಈ ಹಾಲಿನ ಸೊಸೈಟಿಗಳ ಮೇಲೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ಸ್ ಬರುತ್ತೆ, ಇದರ ಮೇಲೆ ಫೆಡರೇಷನ್ ಬರುತ್ತೆ. ಸೊ ನಾವು ಫಸ್ಟ್ ಮೊದಲನೇದಾಗಿ KMF ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಫೆಡರೇಷನ್ ಬಗ್ಗೆ ಸ್ಟಡಿ ಮಾಡಬೇಕು, ಮತ್ತೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್. ಇಲ್ಲಿ ನಿಮ್ಗೆ ಶಿಮೂಲ್ ಬರುತ್ತೆ. ಸೊ ಶಿಮೂಲ್ ಬಗ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದ್ರಿಂದ ನೀವು ಶಿಮೂಲ್ ಡೈರಿ ಬಗ್ಗೆನೂ ಓದಬೇಕು ಮತ್ತೆ ಫೆಡರೇಷನ್ ಬಗ್ಗೆನೂ ಓದಬೇಕು. ಇದ್ರದ್ದು ನೋಟ್ಸ್ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಎಂಕರೇಜ್ ಇಂಡಿಯಾ, ವಿ ಆರ್ ಪ್ರೊವೈಡಿಂಗ್ ಯು ಎ ಬ್ಯೂಟಿಫುಲ್ ಕಂಪ್ರಹೆನ್ಸಿವ್ ನೋಟ್ಸ್ ಇನ್ ಜಸ್ಟ್ 40 ಪೇಜಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಈ ನೋಟ್ಸು. ನೆಕ್ಸ್ಟ್ ಬಂದಿದೆ ಕನ್ನಡನ ಏನ್ ಮಾಡ್ಬೇಕು ಸರ್, ನಾವು ಎಲ್ಲಿಂದ ಓದ್ಬೇಕು ಅಂತ ಹೇಳಿದ್ರೆ ನಿಮಗೆ ಜನರಲ್ ಕನ್ನಡ ಅಂತ ಒಂದು ಬುಕ್ ಇದೆ, SM ಸುರೇಶ್ ಅವ್ರದ್ದು ಆಥರ್ ಬಂದಿದೆ. SM ಸುರೇಶ್ ಅವ್ರದ್ದು ಬುಕ್ ಸುಮಾರು 450 ಪೇಜ್ಗಳಿದಾವೆ. ಸೊ ಈ ಬುಕ್ ಅನ್ನು ಓದಿದ್ರು ಸರಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಮ್ದು ಒಂದು ಟಾಪ್ 10 ಕನ್ನಡ ಗ್ರಾಮರ್ ಕ್ಲಾಸಸ್ ಇದಾವೆ, ಇದನ್ನು ಓದಿ. ಬರೀ ಇದ್ರದ್ದು ನೋಟ್ಸ್ ಬಂದಿದೆ, ಬರೀ 50 ಪೇಜಸ್ ಇದೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋಗೋಣ. ಇಂಗ್ಲಿಷ್ ಯಾವ ಬುಕ್ ಸರ್ ಓದಬೇಕು ಅಂತ ಹೇಳಿದ್ರೆ ಅರಿಹಂತ್ ಅವರ ಒಂದು ಜನರಲ್ ಇಂಗ್ಲಿಷ್ ಅಂತ ಒಂದು ಬುಕ್ ಇದೆ. ಸೊ ದ ಆಥರ್ ಇಸ್ SP ಬಕ್ಷಿ, ಸುಮಾರು 700 ಪೇಜಸ್ ಇದೆ. ಬಟ್ ನಾವು ನಮ್ಮ ಮೆಟೀರಿಯಲ್ ಬರೀ ಎಂಟೈರ್ ಜನರಲ್ ಇಂಗ್ಲಿಷ್ ನ 60 ಪೇಜಸ್ ಅಲ್ಲಿ ಕವರ್ ಮಾಡಿದೀವಿ. ನೆಕ್ಸ್ಟ್ ಬಂದಿದೆ GK ಅಂತ ಹೇಳಿದ್ರೆ ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಇದರಲ್ಲಿ ಸುಮಾರು ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗುತ್ತೆ. ಎಕ್ಸಾಂಪಲ್ ಪೊಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್, ಇಷ್ಟೊಂದು ಇನ್ಕ್ಲೂಡ್ ಆಗುತ್ತೆ. ಇನ್ನ ಬೇರೆ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗುತ್ತೆ, ಲೈಕ್ ಎಕನಾಮಿ ಇರ್ಬೋದು. ಬೇರೆ ಸಬ್ಜೆಕ್ಟ್ಸ್ ಎಲ್ಲ ನಮಗೆ ಈಗ ಸದ್ಯಕ್ಕೆ ಓದೋ ನೆಸೆಸಿಟಿ ಇಲ್ಲ, ಯಾಕೆಂದ್ರೆ 1-2 ಮಾರ್ಕ್ಸ್ ಕೇಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಈ ಏರಿಯಾ ಇಂದ ತುಂಬಾ ಕ್ವಶನ್ಸ್ ಬರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ GK ಬುಕ್ಸ್, ದೇರ್ ಆಥರ್ಸ್ ಅಂಡ್ ಕಂಪ್ಯಾರಿಸನ್ ವಿತ್ ಎಂಕರೇಜ್ ಇಂಡಿಯಾ ನೋಟ್ಸ್. ಪೊಲಿಟಿ ಆಲ್ರೆಡಿ ನಾನು ನಿಮ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದಿದೆ ಹಿಸ್ಟ್ರಿನ ಏನ್ ಓದ್ಬೇಕು ಅಂತ ಹೇಳಿದ್ರೆ NCERT ಕ್ಲಾಸ್ 6ರಿಂದ 12 ಓದ್ಬೇಕು. ಮತ್ತೆ ಕರ್ನಾಟಕ ಹಿಸ್ಟ್ರಿ ಯು ಕಾಮತ್ ಅವ್ರದ್ದು ಒಂದು ಬುಕ್ ಇದೆ, ಆ ಬುಕ್ ಅನ್ನ ನೀವು ತಗೊಂಡು ಓದ್ಬೋದು. ಸುಮಾರು 340 ಪೇಜಸ್ ಇದೆ. ಇದಕ್ಕೆ ಶಾರ್ಟ್ ಕಟ್ ಏನಂತ ಹೇಳಿದ್ರೆ ಎಂಕರೇಜ್ ಇಂಡಿಯಾ ನೋಟ್ಸ್ ಬರೀ 60 ಪೇಜ್ಗಳಲ್ಲಿ ಎಂಟೈರ್ ಹಿಸ್ಟ್ರಿನ ಕವರ್ ಮಾಡ್ತೀವಿ. ನೆಕ್ಸ್ಟ್ ಬಂದಿದೆ ಎನ್ವಿರಾನ್ಮೆಂಟ್ಗೆ ಯಾವ ಬುಕ್ ಓದ್ಬೇಕು ಸರ್ ಅಂದ್ರೆ ಶಂಕರ್ IAS ಅವ್ರ ಕಡೆಯಿಂದ ಒಂದು ಬುಕ್ ತುಂಬಾ ಚೆನ್ನಾಗಿದೆ ಬುಕ್. ಈ ಬುಕ್ 350 ಪೇಜಸ್ ಬುಕ್ ಇದೆ. ಸರ್ ಇಷ್ಟೊಂದು ಓದಕ್ಕಾಗಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಎ ಶಾರ್ಟ್ ಕಟ್, ದಟ್ ಈಸ್ ಎಂಕರೇಜ್ ಇಂಡಿಯಾ ಬುಕ್ ಬಂದಿದೆ. ಮೆಟೀರಿಯಲ್ ಓನ್ಲಿ 50 ಪೇಜಸ್ ಅಲ್ಲಿ ಇಡೀ ಎಂಟೈರ್ ಎನ್ವಿರಾನ್ಮೆಂಟ್ ಅನ್ನ ಟಾಪ್ 30 ಟಾಪಿಕ್ಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ನೆಕ್ಸ್ಟ್ ಜಿಯೋಗ್ರಫಿಯನ್ನ ಕ್ಲಾಸ್ 11 ಮತ್ತೆ 12
12 ದಿನ ನೀವು NCERTಗಳು ಓದಬೇಕು. ಅದರಲ್ಲಿ ಬರೀ 2 ಬುಕ್ಗಳು ಇದಾವೆ, ಒಂದು ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್ ಮತ್ತೆ ಕ್ಲಾಸ್ 12ನ ಇನ್ನೊಂದು NCERT ಬುಕ್. ಮತ್ತೆ ಇದ್ರ ಜೊತೆಗೆ ಕರ್ನಾಟಕ ಜಿಯೋಗ್ರಫಿಗೆ ರಂಗನಾಥ್ ಅವರದು ಸುಮಾರು 380 ಪೇಜಸ್ ಬುಕ್ ಇದೆ, ಇದನ್ನು ನೀವು ಓದಬಹುದು. ಸೊ ಟೋಟಲ್ ಇನ್ಕ್ಲೂಡಿಂಗ್ NCERT ವಿತ್ ರಂಗನಾಥ್ ಸರ್ದು ಬುಕ್ ಅನ್ನು ಸೇರಿದ್ರೆ 480 ಪೇಜಸ್ ಆಗುತ್ತೆ. ಇದಕ್ಕೆ ಶಾರ್ಟ್ ಕಟ್ ಏನಂತಾರೆ, ಎಂಕರೇಜ್ ಇಂಡಿಯಾನ ಟಾಪ್ 30 ಜಿಯೋಗ್ರಫಿ ಟಾಪಿಕ್ಸ್ ನ ಒಂದು 40 ಪೇಜಸ್ ಬುಕ್ ಇದೆ, ಅದನ್ನ ಆರಾಮಾಗಿ ಓದ್ಕೋಬಹುದು ನೀವು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನ್ ಮಾಡೋದು ಸರ್ ಅಂದ್ರೆ, ಸ್ಪರ್ಧಾ ವಿಜೇತ ಮಂತ್ಲಿ ಮ್ಯಾಗಝಿನ್ ಓದ್ಬೇಕು, ಮತ್ತೆ DD ಚಂದನ ಇಂದ ನ್ಯೂಸ್ ಕಲೆಕ್ಟ್ ಮಾಡಬೇಕು, ಮತ್ತೆ ಕರ್ನಾಟಕ ಬಜೆಟ್ ಓದ್ಬೇಕು. ಇಷ್ಟೊಂದೆಲ್ಲ ಆಗಲ್ಲ ಸರ್ ಅಂತ ಹೇಳಿದ್ರೆ, ಎಂಕರೇಜ್ ಇಂಡಿಯಾ ಇಂದ ನಾವು ಶೀಮೂಲ್ ಎಕ್ಸಾಮ್ಗೋಸ್ಕರನೇ KMF ಎಕ್ಸಾಮ್ಗೋಸ್ಕರನೇ ಟಾಪ್ 100 ಕರೆಂಟ್ ಅಫೇರ್ಸ್ ಅಂತ ಕವರ್ ಮಾಡ್ತೀವಿ. ಇದರಿಂದ ಹೊರಗೆ ಯಾವುದೇ ಒಂದು ಕ್ವಶನ್ ಬರೋ ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ ಎ ಶಾರ್ಟ್ ಕಟ್. ದಿಸ್ ನೋಟ್ಸ್ ವಿಲ್ ಬಿ ಕವರ್ಡ್ ಇನ್ ಓನ್ಲಿ 40 ಪೇಜಸ್. ಸೊ ನಿಮಗೆ ಸ್ಪರ್ಧಾ ವಿಜೇತದು ಪಾಸ್ಟ್ 6 ಮಂತ್ಸ್ ಕರೆಂಟ್ ಅಫೇರ್ಸ್ ಓದಬೇಕು, ಇದಕ್ಕೆ ಅರೌಂಡ್ 600 ಪೇಜಸ್ ಆಗುತ್ತೆ. ಇದಕ್ಕೆ ಶಾರ್ಟ್ ಕಟ್ ಬಂದಿದೆ ಎಂಕರೇಜ್ ಇಂಡಿಯಾನ 40 ಪೇಜ್ಗಳ ಒಂದು ಮೆಟೀರಿಯಲ್ ಆಗಿರುತ್ತದೆ. ಸೊ ಟೋಟಲಿ ನೀವು ಎಷ್ಟೊಂದು ಪೇಜಸ್ ಓದಬೇಕು, ಇದೆಲ್ಲ ಸೇರಿಸಿದ್ರೆ ಎಷ್ಟೊಂದು ಆಗುತ್ತೆ ಅಂತ ಹೇಳಿದ್ರೆ 3720 ಪೇಜ್ಗಳು ನಿಮಗೆ ಬರೀ KMF ನ ಸಬ್ಜೆಕ್ಟ್ಸ್ ಎಕ್ಸ್ಕ್ಲೂಡಿಂಗ್ KMF ಅಂಡ್ ಕೋಆಪರೇಟಿವ್, ಇದನ್ನ ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ನಿಮ್ಗೆ ಬೇರೆ ಸಬ್ಜೆಕ್ಟ್ಸ್ ಓದ್ಬೇಕಂತ ಹೇಳಿದ್ರೆ ನಿಮಗೆ 3720 ಪೇಜಸ್ ಆಗುತ್ತೆ. ಬಟ್ ನಾವು ಇನ್ಕ್ಲೂಡಿಂಗ್ ಆಲ್ ಲೈಕ್ ನಿಮಗೆ ಕನ್ನಡ, ಇಂಗ್ಲಿಷ್, GK, ಪೊಲಿಟಿ, KMF, ಕೋಆಪರೇಟಿವ್, ಇದೆಲ್ಲ 6 ಸಬ್ಜೆಕ್ಟ್ಸ್ ನ ಸೇರಿ ಬರೀ 520 ಪೇಜಸ್ ಅಲ್ಲಿ ನಮ್ಮ ಎಂಟೈರ್ ಮೆಟೀರಿಯಲ್ ನ ಕವರ್ ಮಾಡ್ತೀವಿ. ಸೊ ಯೋಚನೆ ಮಾಡಿ ಯಾವ್ದು ಬೆಟರ್ ಅಂತ, ಯಾವ್ದು ಬೆಸ್ಟ್ ನಿಮ್ಮ ಪ್ರಿಪರೇಷನ್ಗೆ. ಈ ಬರೀ ಒಂದು 50 ಡೇಸ್ ಇದೆ ಅಷ್ಟೇ ಎಕ್ಸಾಮ್ ಡೇಟ್ಸ್ ಮೋಸ್ಟ್ಲಿ ನಿಮಗೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಆಗುತ್ತೆ, ನಿಮ್ಗೆ ಜಾಸ್ತಿ ದಿವಸಗಳಿಲ್ಲ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ 520 ಪೇಜಸ್ನ ಆದಷ್ಟು ಬೇಗ ನೀವು ರಿವೈಸ್ ಮಾಡಿ ಪದೇ ಪದೇ ಓದಿದ್ರೆ 100% ನೀವು 1:3 ಅಲ್ಲಿ ಬರ್ತೀರಿ. ಸೊ ನಿಮಗೆ ಇನ್ನೊಂದು ಮಾಹಿತಿ ಏನಂದ್ರೆ, ಎಂಕರೇಜ್ ಇಂಡಿಯಾ ಕೋರ್ಸ್ ನಾವು ಯಾರ್ಯಾರಿಗೆಲ್ಲ ಡಿಸೈನ್ ಮಾಡಿದೀವಿ ಅಂದ್ರೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರು ಆಲ್ರೆಡಿ ವರ್ಕ್ ಮಾಡ್ತೀರಾ, ಟೈಮ್ ಸಿಗ್ತಿಲ್ಲ, ಅವ್ರಿಗೆ ಆರಾಮಿಗೆ ದಿವಸಕ್ಕೆ 1 hour ಕ್ಲಾಸ್ ಅಟೆಂಡ್ ಮಾಡಿ ಸಾಕು. ಮತ್ತೆ ನಮ್ಮ ರೆಕಾರ್ಡೆಡ್ ವಿಡಿಯೋಸ್ ಅನ್ನ ಪದೇ ಪದೇ ನೋಡಿ, ನಮ್ಮ ಮೆಟೀರಿಯಲ್ ನ ಪದೇ ಪದೇ ಓದಿ, ಮತ್ತೆ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿ. ಇದರಿಂದ ಯು ವಿಲ್ ಬಿ ಇನ್ ಎ ವೆರಿ ಅಡ್ವಾಂಟೇಜಿಯಸ್ ಸ್ಟೇಜ್ ಇನ್ ಯುವರ್ ಪ್ರಿಪರೇಷನ್. ಮತ್ತೆ ಹೊಸ ಆಸ್ಪಿರೆಂಟ್ಸ್, ನ್ಯೂ ಆಸ್ಪಿರೆಂಟ್ಸ್ ಜಾಯ್ನ್ ಆಗ್ಬೋದು. ಮತ್ತೆ ಆಸ್ಪಿರೆಂಟ್ಸ್ ವರ್ಕಿಂಗ್ ಇನ್ KMF ಅಲ್ಲಿ ತುಂಬಾ ಜನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತೀರಾ, ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಟು ದ ಪಾಯಿಂಟ್ ಕ್ಲಾಸಸ್ ಅಂಡ್ ಮೆಟೀರಿಯಲ್, ನಮ್ಮ ಕ್ಲಾಸಸ್ ಮೆಟೀರಿಯಲ್ ಟು ದ ಪಾಯಿಂಟ್ ಇರುತ್ತೆ. ಸೊ ನಿಮಗೆ ಅನ್ನೆಸರಿ ಕಂಟೆಂಟೇ ನಾವು ಕೊಡೋದಿಲ್ಲ, ಅನ್ನೆಸರಿ ಕ್ಲಾಸಸ್ಸೇ ಮಾಡೋದಿಲ್ಲ. ಯಾಕೆಂದ್ರೆ ಇನ್ನು ಓದ್ಬೇಕಂದ್ರೆ ಸುಮಾರು ಬುಕ್ಗಳಿರುತ್ತೆ, ಸುಮಾರು ನಾವು ನಿಮಗೆ ಕ್ಲಾಸಸ್ ತಗೋಬಹುದು. ಬಟ್ ದಟ್ ಈಸ್ ಆಲ್ ನಾಟ್ ನೀಡೆಡ್ ಫಾರ್ ಯು. ನಿಮ್ಗೆ ಎಕ್ಸಾಮ್ಗೆ ಏನ್ ಬೇಕೋ ಅದನ್ನು ಮಾತ್ರ ನಾವು ಕೊಡ್ತೀವಿ. ಮತ್ತೆ ನಮ್ಮ ಫ್ಯಾಕಲ್ಟಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇರುತ್ತೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ. ಮೆಟೀರಿಯಲ್ ಮತ್ತೆ ಕ್ಲಾಸಸ್ ತುಂಬಾ ಜನ ಕೇಳ್ತಿದ್ರ, ಸರ್ ಓನ್ಲಿ ಇಂಗ್ಲಿಷ್ ಅಲ್ಲ ಇಲ್ವಾ, ಓನ್ಲಿ ಕನ್ನಡದಲ್ಲ ಅಂತ. ನಮ್ಮಲ್ಲಿ ಮೆಟೀರಿಯಲ್ ಹಾಗೂ ಕ್ಲಾಸಸ್ 2 ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸಹ ಇರುತ್ತೆ. ಮತ್ತೆ ಮಾಕ್ ಟೆಸ್ಟ್ಗಳು ಮಾಡ್ತೀವಿ, ಫುಲ್ ಲೆಂತ್ ಮತ್ತೆ ಸೆಕ್ಷನಲ್ ಮಾಕ್ ಟೆಸ್ಟ್ಗಳು ಮಾಡ್ತೀವಿ. ನಿಮ್ಗೆ ಲೈವ್ ಕ್ಲಾಸಸ್ ಮಿಸ್ ಆದ್ರೆ ರೆಕಾರ್ಡೆಡ್ ವಿಡಿಯೋಸ್ ಸಹ ಕೊಡ್ತೀವಿ. ಇದನ್ನ ನೀವು 3 ರಿಂದ 4 ಸತಿ ಬೇಕಾದ್ರೂ ನೀವು ನೋಡಬಹುದು. ಸೊ ಫೈನಲಿ ನೀವು KMF ಅಧಿಕಾರಿ ಆಗಲು ಸಿದ್ಧವೇ? ನಿಮ್ಮ ಏನು ಡ್ರೀಮ್ ಜಾಬ್ ಇದೆ ಅದನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ? ರೆಡಿ ಇದ್ರೆ ಈ ನಂಬರ್ಗೆ ಈ ಕೂಡಲೇ ಫೋನ್ ಮಾಡಿ ಅಡ್ಮಿಷನ್ ತಗೊಳ್ಳಿ. ಬರೀ ಮಿನಿಮಮ್ ಫೀಸ್ ಇರುತ್ತೆ. ಅಡ್ಮಿಷನ್ ತಗೊಂಡು ಪ್ರತಿ ದಿವಸ ಸಂಜೆ 7 ಗಂಟೆಗೆ ಲೈವ್ ಕ್ಲಾಸಸ್ ಇರುತ್ತೆ. ಇದನ್ನ ಅಟೆಂಡ್ ಮಾಡಿ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ. ದೀಸ್ ಆರ್ ದ ಪೀಪಲ್ ಹೂ ಹ್ಯಾವ್ ಎಕ್ಸೆಲ್ಡ್ ಥ್ರೂ ಎಂಕರೇಜ್ ಇಂಡಿಯಾ ಗೈಡೆನ್ಸ್. ಇವರು ಆಲ್ರೆಡಿ ನಿಮಗೆ ವಿವಿಧ ಕೋಆಪರೇಟಿವ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಿಮಗೆ ಅಪಾಯಿಂಟ್ ಆಗಿಬಿಟ್ಟು ಸುಮಾರು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಕೆಲಸಗಾರರು ಅನ್ಸ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ, ಮನ್ಮೂಲಲ್ಲೂ ನಮ್ಮ ಸೆಲೆಕ್ಷನ್ ಸ್ಟೋರಿ ಇದೆ, ಮತ್ತೆ ಬಮೂಲಲ್ಲೂ ನಮ್ಮ ಸೆಲೆಕ್ಷನ್ ಸ್ಟೋರಿಗಳಿದೆ, ಮತ್ತೆ ಇನ್ನ ಸುಮಾರು ಜನ ಇದ್ದಾರೆ. ಸೊ ಇನ್ನ ನೆಕ್ಸ್ಟ್ ವೈ ಕಾಂಟ್ ಯು ಬಿ? ನೀವು ಇವರ ಸಕ್ಸಸ್ ಸ್ಟೋರಿಯಲ್ಲಿ ನೀವು ಇನ್ಕ್ಲೂಡ್ ಆಗಕ್ಕೆ ರೆಡಿ ಇದ್ದೀರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ರೆಡಿ ಇದ್ರೆ ಜಾಯ್ನ್ ಅವರ್ ಕೋರ್ಸಸ್, ಟೇಕ್ ಅಡ್ಮಿಷನ್ ಅಂಡ್ ಬಿ ಎ ಫ್ಯೂಚರ್ KMF ಆಫೀಸರ್. ಥ್ಯಾಂಕ್ ಯು.